ಕನ್ಯಾಕುಮಾರಿಯಲ್ಲಿ ರೂಮ್ ನೋಡೋಕೆ ಹೋಗ್ತಾ ಇದ್ದೀವಿ. ಹೆಂಗಿರುತ್ತೆ ಏನು ಅಂತ ಗೊತ್ತಿಲ್ಲ ರೂಮು. ನೋಡೋಣ, ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ. ಇಷ್ಟ ಆದರೆ ತೊಗೊತೀವಿ, ಇಲ್ಲಾಂದರೆ ಇಲ್ಲ, ಬೇರೆ ಕಡೆ ನೋಡ್ತೀವಿ. ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತ. ಇದೇ ಕನ್ಯಾಕುಮಾರಿಯಲ್ಲಿ ರೂಮ್ ತೊಗೊಂಡಿರೋದು. ಬಂದಿದ್ದ ತಕ್ಷಣ ಮಲ್ಕೊಂಬಿಟ್ಟಿದ್ದೀವಿ. ರೂಮ್ ನೋಡಿ ಎಷ್ಟು ದರಿದ್ರವಾಗಿ ಮಾಡಿಕ್ಕಿದ್ದೀವಿ ಅಂದರೆ ಅಷ್ಟು ದರಿದ್ರವಾಗಿ ಮಾಡಿಕ್ಕಿದ್ದೀವಿ. ಎಲ್ಲಂದ್ರಲ್ಲೇ ಬಿಚ್ಚಾಬಿಟ್ಟೆಲ್ಲ ಮಲ್ಕೊಂಬಿಟ್ಟಿದ್ವಿ. ಸರಿ, ಗುಡ್ ನೈಟ್, ಬಾಯ್. ವೆದರ್ ಮಾತ್ರ ಸೂಪರ್ ಆಗಿದೆ. ರಾಮೇಶ್ವರ ಹೋಗ್ತಾ ಇದ್ದೀವಿ. ಚಳಿ ಮಾತ್ರ ಸಿಕ್ಕಾಪಟ್ಟೆ ಐತೆ. ವೆದರ್ ಮಾತ್ರ ಮಸ್ತಿದೆ. ಎಲ್ಲ ಥರನೂ ಇರಬೇಕು, ಚಳಿ ಇರಬೇಕು, ಮಳೆ ಇರಬೇಕು, ಎಲ್ಲ ಥರನೂ ರೈಡ್ ಇದ್ರೇ ಅದಕ್ಕೊಂಥರ ಹ್ಯಾಪಿನೆಸ್ ಇರೋದು. ಮಳೆ ಇರಬೇಕು, ಚಳಿ ಇರಬೇಕು, ಎಲ್ಲ ಥರನೂ ಇರಬೇಕು. ಆವಾಗೇ ರೈಡ್ ಮಾತ್ರ ಸೂಪರಾಗಿರುತ್ತೆ. ಎಂಜಾಯ್. ಹೈವೇನ ಒಂದು 10 ಕಿಲೋಮೀಟ್ರ್ ಇದೆ. ಹೈವೇ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ. ಟೈಮ್ ಬಂದು 12 ಗಂಟೆ. ರಾಮೇಶ್ವರ ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ಬ್ಲಾಗು. ರಾಮೇಶ್ವರಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ. ಟೈಮ್ ಬಂದು 7:30. ನೋಡೋಣ ಇನ್ನು ಎಷ್ಟೊತ್ತು ಹೋಗ್ತೀವೋ ಅಂತ ಗೊತ್ತಿಲ್ಲ. ರಾಮೇಶ್ವರಗೆ ಇನ್ನು ಎಷ್ಟು ದೂರ ಇದೆ ಅಂತಲೂ ಗೊತ್ತಿಲ್ಲ. ಈ ಬ್ರಿಡ್ಜ್ ಬಂದು 2 ಕಿಲೋಮೀಟ್ರ್ ಇದೆ. ಟೋಟಲ್ ಒಂದೇ ರೋಡೆ. ಪಕ್ಕದಲ್ಲಿ ಟ್ರೈನು ಹೋಗುತ್ತೆ. ಈ ಬ್ರಿಡ್ಜ್ ಮೇಲೆ ಬೈಕ್ಗಳು ಹೋಗ್ಬೋದು. ಮುಂದೆ ಎಲ್ಲನ ಪ್ಲೇಸ್ ಚೆನ್ನಾಗಿರೋ ಪ್ಲೇಸ್ ಇದ್ದರೆ ನಿಲ್ಲಿಸ್ಬಿಟ್ಟು ಫೋಟೋಸ್ ಎಲ್ಲ ಬ್ರಿಡ್ಜ್ ಮೇಲಂತೂ ಸಿಕ್ಕಾಪಟ್ಟೆ ಜನ ಅವರೇ. ಫುಲ್ಲು ಟ್ರಾಫಿಕ್. ನಾನು ಇಷ್ಟು ದಿನ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತಾ ಇದ್ದೆ ಇದ್ರ ಬಗ್ಗೆ ಹೆಂಗಿರುತ್ತೆ ಅಂತ. ಸಕ್ಕತ್ತಾಗಿದೆ. ಬೆಳಗ್ಗೆ ತೋರಿಸ್ತೀನಿ. ಸೂಪರಾಗಿದೆ. ಇವಾಗ ಸೀದಾ ರಾಮೇಶ್ವರ ಹೋಗ್ತೀನಿ. ಬೆಳಗ್ಗೆ ಎದ್ದು ರೂಮ್ ಏನು ತೋರ್ಸೋಕ್ಕಾಗಿಲ್ಲ, ಬ್ಲಾಗ್ ಏನು ಮಾಡೋಕ್ಕಾಗಿಲ್ಲ. ಅಲ್ಲಿ ರೂಮಲ್ಲಿ ಧನುಷ್ಕೋಟಿ ಹೋಗ್ತಾ ಇದ್ದೀವಿ. ಹೆಂಗಿರುತ್ತೆ ಏನೋ ಅಂತ ಗೊತ್ತಿಲ್ಲ. ಚೆನ್ನಾಗಿರುತ್ತೆ ಅಂದ್ಕೊಂಡಿರ್ತೀನಿ. ಇದೇ ಧನುಷ್ಕೋಟಿ ಇನ್ನೊಂದು 5 ಕಿಲೋಮೀಟ್ರ್ ಇದೆ ಅಷ್ಟೇ. ನೋಡಿ, ಎಂಜಾಯ್ ಮಾಡಿ. ಐತಪ್ಪ ಮಾಡಿಬಿಡು. ಜನ ನೋಡಪ್ಪ ಎಷ್ಟು ಜನ ಅವ್ರೆ.
ನೋಡಿ, ಇದೇ ಪ್ರಳಯ ಆಗಿದ್ದಿದ್ದು ಪ್ಲೇಸು 1964ರಲ್ಲಿ ಡಿಸೆಂಬರು 22, 23 ಫುಲ್ಲು ಪ್ರಳಯ ಆಗಿ ಫುಲ್ಲು ಸುನಾಮಿಯಾಗಿ ಮುಚ್ಚೋಗ್ಬಿಟ್ಟಿದ್ದು. ನಮಗೆ ಲಕ್ ಏನಂದರೆ ನಾವು ಇವತ್ತು ರಾಮೇಶ್ವರದಲ್ಲಿದ್ದೀವಿ. ಅಂದರೆ ಧನುಷ್ಕೋಟಿ ಪ್ರಳಯ ಆಗಿತ್ತಲ್ಲ, ಅದು ಇವತ್ತಿನ ಡೇಟೆ. ಇವತ್ತಿಗೆ 58 ವರ್ಷ ಆಗೈತೆ ಪ್ರಳಯ ಆಗಿ. ನಮಗೂ ಗೊತ್ತಿರಲಿಲ್ಲ, ಯಾರೋ ಕರ್ನಾಟಕದವ್ರು ಸಿಕ್ಕಿದ್ರು, ಅವ್ರು ಹೇಳಿದ್ದು ನಮಗೆ ಇವತ್ತಿಗೆ 58 ವರ್ಷ ಆಗೈತೆ ಅಂತ. ನಮ್ಮ ಡ್ರೀಮ್ ಅನ್ಕೊಬೇಕು ಇದನ್ನು. ನನ್ನ ಲೈಫಲ್ಲಿ ಮರೆಯಲ್ಲ ಇದನ್ನು ಮಾತ್ರ. ಈ ಟೈಮಲ್ಲಿ ಮಾತ್ರ ನನ್ನ ಬೆಸ್ಟ್ ಮೆಮೊರಿಯಲ್ ಡೇಸ್ ಇವತ್ತು. ಮುಂದೆ ಎಲ್ಲ ಕಲ್ಲುಗಳೆಲ್ಲ ಸಿಗುತ್ತಂತೆ ರಾಮಂದು, ನೋಡೋಣ ಅಲ್ಲಿ ಹೋಗ್ಬಿಟ್ಟು. ಇದ್ ಕಡೆ ಕೆಳಕ ಜಾಗ ಮಾಡೋರು ನೋಡಕ್ಕೆ ವಿಡಿಯೋ ಒಳಕದ್ಮ ಕೈ ಇನ್ನು 10 ರೂಪಾಯಿ ಕ್ಯಾಮ್ರಾ ಹೇಳೋ ಉಲ್ಟಾ ತಿರ್ಸ್ಲಾ. ಅದು ನೀರೋಗ ಗ್ಯಾಪು ಐತೆ ಬೇಜಾನು ತುಂಬಿಕೊಂಡು. ಕಾಣಿಸ್ತೈತೆ ಕಲ್ಲು? ಓ, ಯಾಕೆ ಕಾಣಿಸ್ತಾ ಇಲ್ಲ? ಹೋಗ್ತಾನೆ ಧನುಷ್ಕೋಟಿ ಮಾತ್ರ ಸಖತ್ತಾಗೈತೆ. ನಂಗೆ ತುಂಬ ಇಷ್ಟ ಆಯಿತು. ಇವಾಗ ರಾಮೇಶ್ವರ ಸೈಡ್ ಹೋಗ್ತಾ ಇದ್ದೀವಿ. ನಾನಿವತ್ತು ಲೈಫಲ್ಲಿ ಮರೆಯಲ್ಲ. ಏನಾರ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ತುಂಬ ಇಷ್ಟ ಆಯಿತು ಅಂದರೆ ಬೇರೆಯವ್ರು ಕಳಿಸಿ ನೋಡಲಿ, ಅವರು ನನ್ನ ರೈಡ್ ನೋಡಲಿ. ಅವ್ರು ಇಷ್ಟ ಆಗಿಲ್ಲ ಅಂದರೂ ಪರವಾಗಿಲ್ಲ. ಇದೇ ರಾಮೇಶ್ವರ. ಜನ ಮಾತ್ರ ಸಿಕ್ಕಾಪಟ್ಟೆ ಜನ ಅವರೇ. ಒಳಗಡೆ ಕ್ಯಾಮ್ರಾ ಎಲ್ಲ ಅಲೋ ಇಲ್ಲ. ದರ್ಶನ ಮುಗಿಸ್ಕೊಂಡು ಬಂದ್ರಿ. ಇವಾಗ ಸೀದಾ ಬಿರ್ಜ್ ನೋಡಿಕೊಂಡು ಹೊರಡೋದೆ ಬೆಂಗಳೂರು ಸೈಡು. ನೋಡೋಣ ಯಾವ ಥರ ಇರುತ್ತೆ ಅಂತ ಆ ಕಡೆ ಎಲ್ಲ. ಇವಾಗ ರಾಮೇಶ್ವರ ಎಲ್ಲ ಮುಗೀತು, ಸೀದಾ ಬೆಂಗಳೂರಿಗೆ. ಬ್ರಿಡ್ಜು ನೋಡಿಕೊಂಡು ಸೀದಾ ಬಿಡೋದೆ, ಸೀದಾ ಬೆಂಗಳೂರಿಗೆ ಹೊರಟೋಗೋದೆ. ನೋಡೋಣ ಬನ್ನಿ ಬ್ರಿಡ್ಜ್ ಹೆಂಗಿದೆ, ಆ ಕಡೆ ಈ ಕಡೆ ವೆದರ್ ಹೆಂಗಿದೆ ಅಂತ. ಸೂಪರಾಗಿದೆ. ನನಗೆ ಮಾತ್ರ ಸೂಪರ್ ಅನಿಸುತ್ತೆ. ಅಷ್ಟಕ್ಕ ಎಲ್ಲ ಮೀನು ಹಿಡಿಯವೆ ಮಚ್ಚ. ಹಿಂಗೆ ನಡಿ.
ಕ್ಲೈಮೇಟ್ ಅಂತೂ ಸೂಪರ್ ಅಂದರೆ ಸೂಪರ್ ಆಗೈತೆ. ಆ ಬೆಟ್ಟ, ಮೋಡ, ಆ ರೋಡು ಹೆವಿ ಇಷ್ಟ ಆಯ್ತು ನನಗೆ. ಸಖತ್ತಾಗಿದೆ ನೇಚರ್ ಮಾತ್ರ. ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ರಾಮೇಶ್ವರ ಬಿಟ್ಟು ಒಂದು 50 ಕಿಲೋಮೀಟ್ರ್ ಮುಂದೆ ಇದ್ದೀವಿ. ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ, ಬೇಜಾರು ಮಾಡ್ಕೊಬೇಡ್ರಿ. ಮುಂದೆಲ್ಲ ನಾವು ಊಟಕ್ಕೆ ಹಾಕ್ಬಿಟ್ಟು ಜರ್ನಿ ಹೆಂಗಿತ್ತು ಅವೆಲ್ಲ ಫಸ್ಟ್ ಟೈಮ್ ಅಲ್ಲ ಬ್ಲಾಗ್ ಮಾಡ್ತಾ ಇರೋದು, ಏನು ಆಗ್ತಾ ಇಲ್ಲ. ಹೋಗೋ ಅಷ್ಟಲ್ಲ ಕಾಲು ಕೈಯಿಂದ ಗೊತ್ತಾಗಿದ್ದು. ಹೌದು, ಹೋಗೋವಾಗ ಏನೋ ಗೊತ್ತಾಗಿಲ್ಲ. ಅಲ್ಲ, ಸ್ಟಾರ್ಟಿಂಗ್ ಹೋಗೋವಾಗ ಮನೆಯಿಂದ ಕನ್ಯಾಕುಮಾರಿಗೆ ಹೋದ್ರಲ್ಲ, ಅವಾಗ ಮಾತ್ರ ಕಾಲು ನೋವು ಬಂದಿತ್ತ ನಿನ್ಗೆ? ಫಸ್ಟ್ ಟೈಮ್ ಎಲ್ಲರಿಗೂ ಬಂದಿದ್ದೆ ಮಚ್ಚ. ಜಾಸ್ತಿ ಅಂದ್ರೆ ಅಡ್ಜಸ್ಟ್ ಮಾಡಕೊಂಡು ಅಲ್ಲಿಂದ ಅಲ್ಕೋಗಿದ್ದೆ ಗುರು. ನಾಳೆ ನರಕ ಅಲ್ಲಿ. ಮಜಾ ಮೇಲೆ ಇವ್ರು ಇರ್ತಾರಲ್ಲ ಗ್ರಾಹಕರಾಗ ರಾಕೆಟಿಂದ ಹೋಗಿ ಫುಲ್ಲು ಮಳೆ. ಕ್ಯಾಮ್ರಾ ಎತ್ತಿಕ್ತೀನಿ. ಓಕೆ ಬಾಯ್. ಬೆಂಗಳೂರು ಸೀರೆ ಡೈರೆಕ್ಟ್ ಹೊಡಿತಾ ಇರೋದು. ಮಳೆ ಮಾತ್ರ ಸಿಕ್ಕಾಪಟ್ಟೆ ಐತೆ. ಗಾಡಿಗೆ ಒಂದ್ಕಿತ ನೋಡಿರ, ಆಮೇಲೆ ನಿಲ್ಸ್ ಮೇಲೆ ಪೆಟ್ರೋಲ್ ಹಾಕ್ಸ್ತೀನಲ್ಲ, ಆಮೇಲೆ ತೋರಿಸ್ತೀನಿ ಗಾಡಿ ಹೆಂಗೈತೆ ಅಂದ್ಬಿಟ್ಟು.